दौड़ के आओ। क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के चाहिए। ಮುಂಡಗೋಡದ ಛತ್ರಪತಿ ಶಿವಾಜಿ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ರಜತ ಮಹೋತ್ಸವವು ವಿಜೃಂಭಣೆಯಿಂದ ಶನಿವಾರ ನಡೆಯಿತು. ಗೋಸಾವಿ ಮಠದ ಶ್ರೀ ಮಂಜುನಾಥ ಸ್ವಾಮಿಗಳು ಸಮಾರಂಭದ ಸಾನ್ನಿಧ್ಯ ವಹಿಸಿ ಉದ್ಘಾಟಿಸಿದರು. ಹೆಬ್ಬಳ್ಳಿಯ ಬ್ರಹ್ಮಾನಂದ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಛತ್ರಪತಿ ಶಿವಾಜಿ ಸೊಸೈಟಿ ಅಧ್ಯಕ್ಷರಾದ ಎಲ್.ಟಿ. ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ಸಮಾರಂಭದಲ್ಲಿ ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿ.ಎಚ್. ಮರಿಯೋಜಿರಾವ್, ಹಾನಗಲ್ ಶಾಸಕರಾದ ಶ್ರೀನಿವಾಸ ಮಾನೆ, ವಿಧಾನ ಪರಿಷತ್ ಸದಸ್ಯರಾದ ಡಾ. ಎಂ.ಜಿ. ಮುಳೆ, ಛತ್ರಪತಿ ಶಿವಾಜಿ ಸೊಸೈಟಿಯ ಉಪಾಧ್ಯಕ್ಷರಾದ ಕೆ.ಎಫ್. ಪುರದವರ್, ಮಾಜಿ ಅಧ್ಯಕ್ಷರಾದ ಪಿ.ಜಿ. ಪಾಟೀಲ, ಆಡಳಿತ ಮಂಡಳಿಯ ನಿರ್ದೇಶಕರು, ಮಾಜಿ ಅಧ್ಯಕ್ಷರು, ಪ್ರಮುಖರಾದ ಜ್ಞಾನೇಶ್ವರ ಗುಡಿಯಾಳ, ಛತ್ರಪತಿ ಶಿವಾಜಿ ಸೊಸೈಟಿಯ ಸಿಬ್ಬಂದಿಗಳು ಇದ್ದರು. ಛತ್ರಪತಿ ಶಿವಾಜಿ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಾಹಕರಾದ ದಶರಥ ಸಾಳುಂಕೆ ವರದಿ ವಾಚನ ಮಾಡಿದರು. ಪಾಳ ಶಾಖೆಯ ನಿರ್ವಾಹಕರಾದ ಮುರಳೀಧರ ರಾಣೋಜಿ ವಂದಿಸಿದರು. ಗೋಪಾಲ ಪಾಟೀಲ ಕಾರ್ಯಕ್ರಮ ನಿರೂಪಿಸಿದರು. ಸರ್ವ ಜನಾಂಗದವರು ಸಹಿತ ಸಹಕಾರ ಕೊಟ್ಟು ಅವರೆಲ್ಲರ ನೆರವಿನಿಂದ 15/2/2000 ಇಸ್ವಿಗೆ ಛತ್ರಪತಿ ಶಿವಾಜಿ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ವಿ. ಅವತ್ತಿನ ದಿವಸ ನಮ್ಮ ಪೂಜ್ಯ ಭಾರತೀ ಸ್ವಾಮಿಗಳ ಒಂದು ಸನ್ನಿಧಾನದಲ್ಲಿ ಅವತ್ತಿನ ಶಾಸಕರು, ಸಂಸದರು, ಹಿರಿಯರ ಒಂದು ಸರಿ ಉಪಸ್ಥಿತಿಯಲ್ಲಿ ನಮ್ಮ ಬ್ಯಾಂಕು ಪ್ರಾರಂಭ ಮಾಡಿದ್ವಿ. 15/2/2000 ಬ್ಯಾಂಕು ಪ್ರಾರಂಭವಾದ ತಕ್ಷಣ ಸತತ ವರ್ಷ ಬರಗಾಲ ಪ್ರಾರಂಭವಾಯಿತು. ಪ್ರಾರಂಭದಲ್ಲಿ ಬಹಳ ಕಷ್ಟದಲ್ಲಿ ಇದ್ವಿ ನಾವು. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದನೂ ನಮ್ಮ ಸಹಾಯ ಕೊಡೋಷ್ಟು ಆರ್ಥಿಕವಾಗಿ ನಾವು ಬೆಳೆದಿದ್ದಿಲ್ಲ. ಮುಂದ ಎಲ್ಲ ನಮ್ಮ ಗ್ರಾಹಕರು ಹೆಚ್ಚು ನಮ್ಮ ಸಂಸ್ಥೆಯನ್ನ ಬೆಳೆಸಬೇಕು ಅಂತೇಳಿ ಆಡಳಿತ ಮಂಡಳಿಯವರು ಮನಸ್ಸು ಮಾಡಿದಾಗ ಆರ್ಥಿಕ ಮೂಲ ಕ್ರೋಢೀಕರಿಸಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಒಂದು ಸಹಕಾರ ತಗೊಂಡು ಬ್ಯಾಂಕು ಮುಂಚೂಣಿಗೆ ಬಂತು. ನಾನೇ ಸಂಸ್ಥಾಪಕ ಅಧ್ಯಕ್ಷನಿದ್ದೆ. ನನ್ನ ಜೊತೆಗೆ ತಾಲೂಕಿನ ಒಳ್ಳೊಳ್ಳೆ ಸಹಕಾರಿಗಳು ಸಹಿತ ಅವತ್ತಿನ ಕಮಿಟಿಯಲ್ಲಿ ಅಷ್ಟೇ ಶ್ರಮ ಸಿಬ್ಬಂದಿಗಳು. ಜನ ವಿಶ್ವಾಸ ಇಟ್ಟಾಗ ವರ್ಷದಿಂದ ವರ್ಷಕ್ಕೆ ಬ್ಯಾಂಕು ಬಹಳ ಪ್ರಗತಿಯತ್ತ ಸಾಧಿಸ್ತಾ ಇತ್ತು. ಪ್ರಾರಂಭದಲ್ಲಿ 832 ಷೇರುದಾರರಿಂದ 8,32,000 ಷೇರು ಬಂಡವಾಳದಿಂದ ನಮ್ಮ ಬ್ಯಾಂಕ್ ಪ್ರಾರಂಭವಾಯಿತು. 30/11/2025 ಇವತ್ತು ಸದಸ್ಯರ ಸಂಖ್ಯೆ 3,729ಕ್ಕೆ ಮುಟ್ಟಿದ್ದಾರೆ. ಷೇರು ಬಂಡವಾಳ 55 ಲಕ್ಷ ಆಗಿದ್ದರೆ ಗುಂತಾವಣೆಗಳು 4,50,00,000 ಶೇಖರಣೆ ಆಗಿದ್ದರೆ ಠೇವುಗಳು 28 ಕೋಟಿಯಷ್ಟು ಇವತ್ತು ಠೇವು ಸಂಗ್ರಹ ಆಗಿದ್ದರೆ ನಮ್ಮ ದುಡಿಯುವ ಬಂಡವಾಳ ಒಟ್ಟು 36 ಕೋಟಿಯಷ್ಟು ಸಂಗ್ರಹ ಆಗಿದ್ದು ಅದರಲ್ಲಿ 29 ಕೋಟಿಯಷ್ಟು ನಾವು ಗ್ರಾಹಕರಿಗೆ ಸಾಲ ನೀಡಿದ್ದೇವೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ ಯಾವುದೇ ಸಾಲವನ್ನು ಮಂಜೂರಿ ಆದರೂ ಸಹಿತ ನಾವು ತೆಗೆದುಕೊಂಡಿಲ್ಲ. ಸ್ಥಿರಾಸ್ತಿ 74 ಲಕ್ಷ ಇದೆ. ವಾರ್ಷಿಕ ವಹಿವಾಟು 300 ಕೋಟಿಯಷ್ಟು ಇವತ್ತ ವಾರ್ಷಿಕ ವಹಿವಾಟಿದೆ.
ಪ್ರಸಕ್ತ ಸಾಲಿನಲ್ಲಿ 1,06,00,000 ನಾವು ಲಾಭವನ್ನ ಗಳಿಸಿದ್ದೇವೆ. ತಾವೆಲ್ಲ ಕೇಳಬಹುದು, ಅಡಾವಿಯಲ್ಲಿ ಎಷ್ಟು ಯಾಕೆ ನೀವು ಕಾಣುತ್ತಿಲ್ಲ ಅಂತೇಳಿ. ಅಡಾವಿಯಲ್ಲಿ ಒಂದು ವೇಳೆ ನಾವು 1,06,00,000 ಕಾಣಿಸಿದ್ದಿದ್ರೆ ಅದರ ಮೇಲೆ ನಮ್ಗೆ ಸರ್ಚಾರ್ಜ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಹಾಗಾಗಿ ಅದನ್ನು ಕೇವಲ 28-29 ಲಕ್ಷಕ್ಕೆ ಸೇರಿಸಿದ್ದೇವೆ. ವಸೂಲಾತಿ ಪ್ರಮಾಣ ಸಹಿತ ಇವತ್ತು 90ರಷ್ಟು ವಸೂಲಾತಿ ಪ್ರಮಾಣ ಇದೆ. ಎಲ್ಲ ನಮ್ಮ ಗ್ರಾಹಕರು ಸಹಿತ ಪಡೆದಂತ ಸಾಲವನ್ನ ಕಾಲಕ್ಕೆ ತುಂಬಿ ಬ್ಯಾಂಕು ಪ್ರಗತಿಯತ್ತ ಹೋಗ್ಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಸಂಸ್ಥೆ ಕಟ್ಟುವುದು ಕಷ್ಟದ ಮಾತಲ್ಲ, ಆದರೆ ಕಟ್ಟಿದ ನಂತರ ಬೆಳೆಸಿದ ನಂತರ ಅದನ್ನು ಮುಂದುವರಿಸುವುದು ಯಾವತ್ತೂ ಒಂದು ಸವಾಲಾಗೇ ಇರ್ತದೆ. ಯಾಕಂದ್ರೆ ಏನು ಹುಮ್ಮಸ್ಸು ಒಗ್ಗಟ್ಟು ಸಂಸ್ಥೆ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಇರ್ತದೆ, ಯಾವಾಗ ಆರ್ಥಿಕ ವಹಿವಾಟು ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ ಅಲ್ಲಿ ನಮಗೆ ಇವತ್ತು ಮನಸ್ತಾಪ ಆಗ್ತಕ್ಕಂಥದ್ದು, ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಮತ್ತು ಒಡಕನ್ನ ಬಂದಂತ ಸಂದರ್ಭದಲ್ಲಿ ಅದನ್ನ ಕೂಡಿಸ್ಕೊಂಡು ಹೋಗ್ತಕ್ಕಂಥದ್ದು ದೊಡ್ಡ ಸವಾಲದ ಕೆಲಸ. ಆದರೆ ಇವತ್ತು 25 ವರ್ಷಗಳ ಕಾಲ ಪ್ರತಿ ವರ್ಷವೂ ಕೂಡ ಅಭಿವೃದ್ಧಿಯ ಏರಿಕೆಯನ್ನು ಕಂಡಂತ ನಮ್ಮ ಮುಂಡಗೋಡಿನ ಛತ್ರಪತಿ ಶಿವಾಜಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅದು ಒಂದು ಮೇಲ್ಮಟ್ಟದ ಸ್ಥಾನವನ್ನು ಹೊಂದ್ತಾ ಇರತಕ್ಕಂಥ ನೋಡುವುದನ್ನ ಬಹಳ ಸಂತೋಷದ ಸಂಗತಿ ಅಂತ ನಾನು ಈಗ ಹೇಳಬೇಕಾಗ್ತದೆ. ನಾನು ಇದಕ್ಕೆ ಶ್ರಮಿಸಿದಂತ ಸಂಸ್ಥಾಪನೆ ಆದಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯರುಗಳು, ನಿರ್ದೇಶಕರಾಗಿ ಸೇವೆ ಮಾಡ್ತಕ್ಕಂಥವ್ರು, ಅಧ್ಯಕ್ಷರಾಗಿ ಸೇವೆ ಮಾಡ್ತಕ್ಕಂಥವ್ರಿಗೆ ಈ ಶ್ರೇಯಸ್ಸು ಹೋಗ್ತಾ ಇದೆ. ನಾನು ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ. ಸಮಾಜ ಸಣ್ಣದು, ಆದರೆ ಶಕ್ತಿಯಲ್ಲಿ ಕೊರತೆ ಇಲ್ಲ. ಯಾಕಂದ್ರೆ ರಕ್ತದಲ್ಲೇ ಹೋರಾಟದ ಮನೋಭಾವನೆ. ಯಾವಾಗ ಸತ್ಯಕ್ಕೆ ಸಂಕಷ್ಟ ಬಂದಾಗ ಎದೆ ತಟ್ಟಿ ನಿಂತು ಆ ಸಂಕಷ್ಟವನ್ನು ಎದುರಿಸಿ ನ್ಯಾಯದ ಧ್ವಜವನ್ನು ಹಾರಿಸ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಕುಲದಲ್ಲಿ ನಾವೆಲ್ಲ ಹುಟ್ಟಿದಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಹಕಾರದ ಮೂಲಕವೇ ನಾವು ಇವತ್ತು ಅಭಿವೃದ್ಧಿ ಕಾಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು 25 ವರ್ಷ ಅಂದ್ರೆ ಒಂದು ತಲೆಮಾರು ಇದ್ದಂಗೆ ನಮ್ಮ ಇದರಲ್ಲಿ. ಸೊ ಒಂದು ತಲೆಮಾರು ಇವತ್ತು ಈ ಸಂಸ್ಥೆ ಮುಂಡಗೋಡ್ನಲ್ಲಿ ಸುಮಾರು 30 ಕೋಟಿಗೂ ಹೆಚ್ಚಿಗೆ ಬಂಡವಾಳ ಇಟ್ಟುಕೊಂಡು 29 ಕೋಟಿ ಸಾಲವನ್ನು ಕೊಡುವ ಮೂಲಕ ಇವತ್ತು ಅಭಿವೃದ್ಧಿ ಪಥದಲ್ಲಿ ಹೋಗ್ತಿರೋದು ಬಹಳ ಹೆಮ್ಮೆಯ ವಿಚಾರ ಅಂತಕ್ಕಂಥದ್ದು ಕೂಡ ನಾನೀಗ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆರ್ಥಿಕ ಅನ್ನುವಂಥದ್ದು, ಅರ್ಥವ್ಯವಸ್ಥೆ ಅನ್ನುವಂಥದ್ದು, ಅಥವಾ ದುಡ್ಡು ಅನ್ರಿ, ಹಣ ಅನ್ರಿ, ಅರ್ಥ ಅನ್ಬೋದು, ಕಾಂಚನ ಅನ್ಬೋದು, ಮಣಿ ಅನ್ಬೋದು, ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಇರಬಹುದು. ಆದರೆ ಜೀವನದಲ್ಲಿ ಅರ್ಥವ್ಯವಸ್ಥೆಗೆ ಬಹಳಷ್ಟು ಮಹತ್ವಪೂರ್ಣ ಇದೆ. ಅರ್ಥ ಅಂದ್ರೆ ದುಡ್ಡು ಬಹಳಷ್ಟು ಮಹತ್ವಪೂರ್ಣವಾಗಿರುವಂತದ್ದು. ದುಡ್ಡು ಕೊಟ್ಟರೆ ಬೇಕಾದ ಬರ್ತೈತಿ ಈ ಜಗತ್ತೊಳಗೆ ಅಂತ ಹೇಳ್ತಾರೆ. ಬೇಕಾದಂದ್ರೆ ವ್ಯವಹಾರಿಕವಾಗಿ ದುಡ್ಡು ಕೊಟ್ಟು ದೇವರನ್ನ ನಾವು ಖರೀದಿಕೊಳ್ಳಕ್ ಬರಲ್ಲ, ದುಡ್ಡು ಕೊಟ್ಟು ಗುರುಗಳನ್ನು ಖರೀದಿ ಮಾಡ್ಕೊಳ್ಳಲ್ಲ, ದುಡ್ಡು ಕೊಟ್ಟು ತಂದೆ ತಾಯಿಯನ್ನ ಖರೀದಿ ಮಾಡ್ಕೊಳ್ಳಲ್ಲ, ದುಡ್ಡು ಕೊಟ್ಟು ನಿದ್ದೆ ಖರೀದಿ ಮಾಡ್ಕೊಳ್ಳಾಗಲ್ಲ, ದುಡ್ಡು ಕೊಟ್ಟು ಆರೋಗ್ಯ ಖರೀದಿ ಮಾಡ್ಕೊಳ್ಳಾಗಲ್ಲ, ದುಡ್ಡು ಕೊಟ್ಟು ಸಂತೋಷವಾಗಿ ನಿದ್ದೆ ಮಾಡ್ಕೊಳ್ಳಕ್ಕೂ ಆಗಲ್ಲ. ಕೆಲವೊಂದು ವಸ್ತುಗಳು ಜೀವನಕ್ಕೆ ಉಪಯೋಗವಾಗಿರುವಂತ ಭೌತಿಕವಾಗಿರುವಂತ ಕೆಲವೊಂದು ಸಾಮಗ್ರಿಗಳನ್ನ ಖರೀದಿ ಮಾಡುವುದು ಹೊರತು ಮತ್ತು ಅದರ ಮುಂದೆ ಏನಿಲ್ಲ. ಹಾಗಾಗಿ ಅರ್ಥವ್ಯವಸ್ಥೆ ಅನ್ನುವಂಥದ್ದು ಜೀವನಕ್ಕೆ ಒಂದು ಪಾಯ ಇದೆ, ಒಂದು ವ್ಯವಸ್ಥೆ ಇದೆ. ಹಾಗಾಗಿ ನಮ್ಮ ಧರ್ಮಶಾಸ್ತ್ರಗಳಲ್ಲಿ, ವೇದ ಉಪನಿಷತ್ತುಗಳಲ್ಲಿ ಈ 4 ಪುರುಷಾರ್ಥಗಳನ್ನ ಋಷಿಮುನಿಗಳು ಸಂಶೋಧನೆ ಮಾಡಿದ್ದಾರೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ, ಈ 4 ಕೂಡ ಪುರುಷಾರ್ಥಗಳು. ಈ 4 ಕೂಡ ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವಂತ 4 ಪೈಲುಗಳು. ಹೇಗೆ ಒಂದು ಬಿಲ್ಡಿಂಗ್, ಒಂದು ಭವನವನ್ನು ಕಟ್ಟಬೇಕಾದ್ರೆ ಮಿನಿಮಮ್ 4 ಕಾಲಂ ಬೇಕೇ ಬೇಕು. ಒಂದು ಭವನವನ್ನು ಕಟ್ಟಬೇಕಾದ್ರೆ 4 ಕಾಲಂ ಬೇಕೇ ಬೇಕು. ಅದೇ ತರ
ಈ ಮನುಷ್ಯ ರೂಪಿ ಮನುಷ್ಯ ಜೀವನ ರೂಪಿ ಒಂದು ಒಳ್ಳೆ ಭವನವನ್ನು ಕಟ್ಟಬೇಕಾದ್ರೆ, ಅಂದ್ರೆ ಜೀವನವನ್ನ ಒಳ್ಳೆ ರೀತಿ ಕಟ್ಕೊಳ್ಬೇಕಾದ್ರೆ 4 ವ್ಯವಸ್ಥೆಗಳು ಕೂಡ ನಮಗೆ ಚೆನ್ನಾಗಿ ಬೇಕು. ಧರ್ಮನೂ ಬೇಕು, ಅರ್ಥನೂ ಬೇಕು, ಕಾಮನೂ ಬೇಕು ಮತ್ತು ಮೋಕ್ಷನೂ ಬೇಕು. ನಲವತ್ತೈದು ದಿನಗಳ ಕಾಲ ವಿಶ್ರಾಂತಿಗಾಗಿ ಮುಂಡಗೋಡ ಟಿಬೆಟಿ ಕಾಲೋನಿಗೆ ಬಂದಿರುವ ಟಿಬೆಟಿಯನ್ ಧರ್ಮ ಗುರು ದಲೈಲಾಮಾ ಅವರು ಶನಿವಾರ ಬೆಳಗ್ಗೆ ಪೂಜಾ ಕಾರ್ಯದಲ್ಲಿ ತೊಡಗಿದರು. ನಂತರ ಹಿರಿಯ ಬೌದ್ಧ ಸನ್ಯಾಸಿಗಳೊಂದಿಗೆ ಕೆಲಕಾಲ ಮಾತುಕತೆ ನಡೆಸಿದರು. ತದನಂತರ ದಲೈಲಾಮಾ ಅವರು ಸಂಪೂರ್ಣ ವಿಶ್ರಾಂತಿ ಪಡೆದರು.